ಬೆಂಗಳೂರಿನಲ್ಲಿ ಜಲಗಂಡಾಂತರ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಇವತ್ತೇ ಟ್ಯಾಂಕರ್ಗಳ ನೋಂದಣಿಗೆ ಕೊಟ್ಟಿರುವಂತಹ ಡೆಡ್ಲೈನ್ ಅಂತ್ಯ ಆಗ್ತಾ ಇದೆ. ಇನ್ನು ದರದ ವಿಚಾರದಲ್ಲಿ ಸಮರ ಏರ್ಪಡ್ತಾ ಇದೆ ಟ್ಯಾಂಕರ್ ಮಾಲೀಕರು ಹಾಗೂ ಸರ್ಕಾರದ ಮಧ್ಯೆ. ಆ ಬಗ್ಗೆ ಡೀಟೇಲ್ಸ್ ಕೂಡ ಬನ್ನಿ ನೋಡ್ಕೊಂಡು ಬರೋಣ. ಟ್ಯಾಂಕರ್ ನೋಂದಣಿಗೆ ಇಂದೇ ಲಾಸ್ಟ್ ಡೇಟ್. ಟ್ಯಾಂಕರ್ ನೀರಿನ ದರ ಇಳಿಕೆಗೆ ಒಪ್ಪದ ಟ್ಯಾಂಕರ್ ಮಾಲೀಕರು. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಜಲಕ್ಷಾಮ ಬಿಗಡಾಯಿಸ್ತಾ ಇದೆ. ಈಗಾಗಲೇ ಡಿಸಿಎಂ ಟ್ಯಾಂಕರ್ ನೋಂದಣಿಗೆ ಇವತ್ತೇ ಡೆಡ್ಲೈನ್ ಕೊಟ್ಟಿದ್ದು, ಒಂದು ವೇಳೆ ಮಾಡದೇ ಇದ್ರೆ ಸೀಸ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ಮಧ್ಯೆ 3,000 ಟ್ಯಾಂಕರ್ ಮಾಲೀಕರಲ್ಲಿ 1,300 ಟ್ಯಾಂಕರ್ಗಳು ಆರ್ಟಿಒದಲ್ಲಿ ನೋಂದಣಿಯನ್ನು ಮಾಡಿಸಿಕೊಂಡಿದ್ದಾರೆ. ಜೊತೆಗೆ ಆರ್ಟಿಒದಿಂದಲೇ ವಾಹನಕ್ಕೆ ಸ್ಟಿಕ್ಕರ್ ಅಂಟಿಸುವುದಕ್ಕೆ ತಿಳಿಸಿದ್ದು, ರೂಲ್ಸ್ ಉಲ್ಲಂಘನೆ ಮಾಡಿದ್ರೆ ನೇರವಾಗಿ ವಶಪಡಿಸಿಕೊಳ್ಳಿ ಎನ್ನುವ ಸಲಹೆಗಳನ್ನು ಕೊಟ್ಟಿದ್ದಾರೆ. ಈಗ ರೀಚ್ ಮಾಡಿ ಅಂತ ಹೇಳಿದ್ರು ಟ್ರಾನ್ಸ್ಪೋರ್ಟ್ ಕಮಿಷನರ್. 1,326 ಗಾಡಿ ರೀಚ್ ಮಾಡಿದೀವಿ. ಸ್ಟಿಕ್ಕರ್ ಹಾಕ್ಬಿಡ್ತೀವಿ. ಯಾರನ್ನ ಕಂಪ್ಲೇಂಟ್ ಮಾಡಿ, ಆ ಕಂಪ್ಲೇಂಟ್ ಮಾಡಿದ್ರೆ ಅವನಿಗೆ ಸೀಸ್ ಮಾಡಿ ಗಾಡಿನ, ಬೇಡ ಅಂತ ಹೇಳಿಲ್ಲ ನಾವು. ಸುಮ್ಮನೆ ಗಾಡಿನ ಹಿಡಿದು ಕಳಿಸ್ತಾರೆ. ನಿನ್ನಿಂದ ಒಂದು 100 ಗಾಡಿನ ಹಿಡಿದು ಹಾಕಿದ್ದಾರೆ. ಅದರಿಂದ ಏನು ಉಪಯೋಗ? ಸಾವಿರಾರು ಜನಕ್ಕೆ ನೀರು ಪರದಾಡೋ ಕೆಲಸ ಗೌರ್ಮೆಂಟೇ ಮಾಡ್ತಾ ಇದೆ. ಹಂಗೇನ ನಮ್ಮೂರು ಮಾಫಿಯಾ ಮಾಡಿದ್ರು, ನಮ್ಮೂರು ರೇಟ್ ಜಾಸ್ತಿ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಸ್ಟಿಕ್ಕರ್ ಅನಿಸ್ತಾ ಇದ್ದಾರೆ ಗೌರ್ಮೆಂಟ್ ಅಲ್ಲಿ. ಇವಾಗ ಅನ್ಸಕ್ಕೆ ಹೇಳಿದ್ವಿ ನಾವೇ, ಪ್ರಾಬ್ಲಮ್ ಏನಿಲ್ಲ. ಅಲ್ಲಿ ಕಂಪ್ಲೇಂಟ್ ಮಾಡಲಿ, ಆ ಗಾಡಿನ ಸೀಸ್ ಮಾಡಲಿ, ನಾವು ಬೇಡ ಅಂತ ಹೇಳಿಲ್ಲ. 900 ರಿಂದ 1,200 ರೂಪಾಯಿ ಟ್ಯಾಂಕರ್ ನೀರಿಗೆ ದರದ ಪ್ರಸ್ತಾಪ. ಸರ್ಕಾರದ ದರಕ್ಕೆ ಒಪ್ಪೋದು ಡೌಟ್. ಇವೆಲ್ಲದರ ಮಧ್ಯೆ ಟ್ಯಾಂಕರ್ ಮಾಲೀಕರು ದರದ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಸರ್ಕಾರವೇ ನೀರನ್ನು ಕೊಟ್ರೆ 6,000 ಲೀಟರ್ ಟ್ಯಾಂಕರ್ಗೆ 900 ರೂಪಾಯಿ, ಟ್ಯಾಂಕರ್ ಮಾಲೀಕರಿಂದಲೇ ನೀರಿನ ವ್ಯವಸ್ಥೆ ಆದ್ರೆ 1,200 ರೂಪಾಯಿ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕಮಿಷನರ್ ಸಾಹೇಬರ ಹತ್ರ ಶೋಭಾ ಮೇಡಮ್ ಹತ್ರ ಡಿಸ್ಕಸ್ ಆಗಿದೆ. ನಮ್ದು ರೇಟ್ನ ನಾವು ಕೊಟ್ಟಿದ್ದೀವಿ. 20 ಪೈಸಾ 1 ಲೀಟರ್ಗೆ. ನೀರು ನಮ್ದೇ, ಡೀಸೆಲ್ ನಮ್ದೇ, ಡ್ರೈವರ್ ಬೇಟ ಎಲ್ಲ ನಮ್ದೇ. 6,000 ಲೀಟರ್ಗೆ 1,200 ರೂಪಾಯಿ ಕೊಡಬೇಕಾಗುತ್ತೆ. ಅದೇ ಥರ ನೀರು ಅವ್ರು ಕೊಡ್ಲಿ, ನಾವು ಬೇಡ ಅಂತ ಹೇಳಿಲ್ಲ. 15 ಪೈಸಾ 1 ಲೀಟರ್ಗೆ ನಾವು ತಗೊಳ್ತೀವಿ. ಯಾಕಂದ್ರೆ ನಮ್ದು ಖರ್ಚು ಅಷ್ಟೇ ಆಗುತ್ತೆ. ಸರ್ಕಾರ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ಬೇಕಾಗಿದ್ದು ಅವ್ರ ಕರ್ತವ್ಯ. ಈ ದರಕ್ಕೆ ಸರ್ಕಾರ ಒಪ್ಪೋದು ಡೌಟ್. ನೀರಿನ ತುರ್ತು ಪರಿಸ್ಥಿತಿಯ ಮಧ್ಯೆ ಈಗ ಟ್ಯಾಂಕರ್ ಮಾಲೀಕರ ಡಿಮ್ಯಾಂಡ್ ಜನರಿಗೆ ದುಬಾರಿಯಾಗಬಹುದು. ಪವಿತ್ರ ಪಬ್ಲಿಕ್ ಟಿವಿ, ಬೆಂಗಳೂರು.